ಪ್ರತಿಯೊಂದು ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರತಿದಿನ ಹಾಲು ಕುಡಿಬೇಕು ಅಂತ ಬಯಸ್ತಾರೆ. ಅಟ್ಲೀಸ್ಟ್ ಒಂದು ಲೋಟನಾದರೂ. ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಗೊತ್ತಿದೆ ಹಾಲು ಒಂದು ಮಗುವಿನ ಬೆಳವಣಿಗೆಗೆ, ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಎಷ್ಟೊಂದು ಮುಖ್ಯ ಅಂತ ತಿಳ್ಕೊಂಡು. ಹಾಲು ಹೈ ರಿಚ್ ಇನ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಮಾತ್ರ ಅಲ್ಲ, ಅದರಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಡಿ ಇದೆ, ಖನಿಜಾಂಶಗಳಾದ ಪೊಟ್ಯಾಷಿಯಂ ಹಾಗೂ ರಂಜಕ ಇದೆ. ಇದು ಒಂದು ಮಗುವಿನ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಬಹಳ ಮುಖ್ಯವಾದದ್ದು. ಆದರೆ ಮಗುಗದು ಗೊತ್ತಿರೋದಿಲ್ಲ. ಮಗು ಹಲವಾರು ಕಾರಣಗಳಿಂದ ಹಾಲು ಕುಡಿಯೋದಕ್ಕೆ ಇಷ್ಟನೇ ಪಡೋದಿಲ್ಲ, ಬಹಳ ಕಷ್ಟಪಟ್ಟು ಕುಡಿಯುತ್ತೆ. ಅಥವಾ ಎಷ್ಟೋ ಸಲ ಅತ್ತೋ ಮಾಡಿಯೋ ನೀವು ಬಹಳ ಕಷ್ಟವಾಗಿ ಮಗುವಿಗೆ ಹಾಲು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಯಾಕೆ ಮಗು ಹಾಲು ಕುಡಿತಾ ಇಲ್ಲ ಅನ್ನೋದನ್ನು ಕಂಡುಹಿಡಿಬೇಕು, ಅಂದರೆ ಕಾರಣವನ್ನು ಕಂಡುಹಿಡಿಬೇಕು. ಯೂಶ್ವಲಿ ಮಕ್ಕಳು ಹಾಲನ್ನು ಇಷ್ಟಪಡ್ತಾರೆ, ಆದರೆ ನಿಮ್ಮ ಮಗು ಯಾಕೆ ಹಾಲು ಕುಡಿತಾ ಇಲ್ಲ? ಇದಕ್ಕೆ ಕಾರಣಗಳಿವೆ. ಮೊದಲನೇದು, ಪ್ರತಿಯೊಂದು ನಾವು ತಿನ್ನುವಂಥ ಆಹಾರಕ್ಕೂ ಅದರದೇ ಆದ ರುಚಿ ಇದೆ, ಅದರದೇ ಆದಂಥ ಸ್ಮೆಲ್ ಇದೆ. ಮೇ ಬಿ ಆ ಹಾಲಿನ ಒಂದು ಆ ಸ್ಮೆಲ್ ಹಾಗೂ ರುಚಿ ನಿಮ್ಮ ಮಗುವಿಗೆ ಇಷ್ಟ ಆಗದಲೇ ಇರ್ಬೋದು. ಅದನ್ನು ಕುಡಿಲಿಕ್ಕೆ ಅಂತ ಹಿಂಗೆ ತೊಗೊಂಡು ಹೋಗ್ಬೇಕಾದ್ರೆ ಆ ಸ್ಮೆಲ್ ಮೂಗಿಗೆ ಹೊಡೆಯುತ್ತೆ, ಆ ರುಚಿ ನಾಲಿಗೆಗೆ ಬಂದಾಗ ವಾಂತಿ ಆದಂಗೆ ಆಗ್ಬೋದು. ಅದಕ್ಕೋಸ್ಕರ ಮಗು ಬೇಡ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫ್ಲೇವರ್ಡ್ ಮಿಲ್ಕ್, ಅಂದರೆ ಆ ಹಾಲಿಗೆ ಬಾದಾಮ್ ಪೌಡರೋ ಅಥವಾ ಚಾಕ್ಲೇಟ್ ಪೌಡರ್ನ ಹಾಕಿ ಕೊಡ್ಬೋದು. ಸೊ ಇಟ್ ಈಸ್ ಬೆಟರ್ ನೀವು ಮಾರ್ಕೆಟಿಂದ ತರೋಬೋದು, ಯಾಕೆಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಶುಗರ್ ಇರೋದ್ರಿಂದ. ಬಾದಾಮನ್ನ ತೊಗೊಂಡು ಬಂದು, ಹೋಲ್ ಬಾದಾಮನ್ನ ತೊಗೊಂಡು ಬಂದು ಫ್ರೈ ಮಾಡಿ, ಅದನ್ನು ಪುಡಿ ಮಾಡಿ, ಅದನ್ನು ಮಿಕ್ಸ್ ಮಾಡಿ ಕೊಡಿ. ಆಗ ಆ ಹಾಲಿಂದು ಸ್ಮೆಲ್ ಅಷ್ಟೊಂದು ಬರೋದಿಲ್ಲ. ಸೊ ಆ ಒಂದು ಟೇಸ್ಟು ಕೂಡ ಮಗುವಿಗೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಇಟ್ ಇಸ್ ಬೆಟರ್. ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಹಾಲಿಗೆ ಹಾಕಬೇಡಿ, ಸಕ್ಕರೆ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಡಿ. ಅಷ್ಟು ನಿಮಗೆ ರುಚಿ ಬೇಕು ಅಂದರೆ ಒಂದು ಸಣ್ಣ ತುಂಡು ಬೆಲ್ಲ ಆದರೆ ಹಾಕ್ಬೋದು. ಬಿಸಿ ಬಿಸಿ ಹಾಲಿಗೆಲ್ಲ ಹಾಲು ಹೊಡೆದೋಗುವಂಥ ಚಾನ್ಸಸ್ ಇದೆ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಎರಡನೇ ರೀಸನ್, ನಿಮಗೆ ಗೊತ್ತಿದೆ ಮಕ್ಕಳು ಯಾವಾಗಲೂ ಪ್ರತಿದಿನವೂ ಕ್ರಿಯೇಟಿವ್ ಆಗಿರೋದನ್ನು ಇಷ್ಟಪಡ್ತಾರೆ ಅಂತ ತಿಳ್ಕೊಂಡು. ನೀವು ಮಗುವಿಗೆ ಪ್ರತಿದಿನ ಒಂದೇ ಆ ಒಂದು ಸ್ಟೀಲ್ ಲೋಟದಲ್ಲಿ ತೊಗೊಂಡು ಹೋಗಿ ಹಾಲು ಕೊಡ್ತಾ ಇರ್ಬೋದು. ಮೇ ಬಿ ಮಗು ಅದನ್ನು ಇಷ್ಟಪಡ್ತಾ ಇಲ್ಲ. ಅದನ್ನೇ ನೀವು ಆ ಸ್ಟೀಲ್ ಲೋಟ ಬಿಟ್ಬಿಟ್ಟು ಆ ಕಪ್ಪುಗಳು ಮಕ್ಕಳಿಗೋಸ್ಕರನೇ ಮಾರ್ಕೆಟ್ನಲ್ಲಿ ಬಂದಿದೆ ಬೇಕಾದಷ್ಟು, ಅಂದರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ ಹ್ಯಾಂಡಲ್ ಕೂಡ ಅಷ್ಟೇ ಯಾವುದೋ ಒಂದು ಡಿಸೈನಲ್ಲಿದೆ, ಪ್ರಾಣಿಗಳ ಹ್ಯಾಂಡಲ್ನಲ್ಲಿದೆ. ಹಾಗೂ ಆ ಕಪ್ಪಿನ ಸುತ್ತ ಕೂಡ ಪ್ರಾಣಿ ಪಕ್ಷಿಗಳ ಚಿತ್ರಗಳು, ಡಿಂಗ, ಫೈಟರ್ ಮ್ಯಾನ್, ಸೊ ಈ ಥರ ಚಿತ್ರಗಳಿರೋದ್ರಿಂದ ಆ ಚಿತ್ರಗಳು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅವರು ಅದ್ರ ಒಳಗಡೆ ಇರೋ ಹಾಲು ನಾನು ಕುಡಿಯೋದೇ ಇಲ್ಲ ಅನ್ನೋದನ್ನ ಮರ್ತೇ ಬಿಡ್ತಾರೆ. ಈ ಅಟ್ರಾಕ್ಷನಿಂದ ಅದನ್ನು ತಗೊಂಡು ಹಾಲನ್ನ ಕುಡಿತಾರೆ. ಸೊ ಇದ್ರ ಬಗ್ಗೆ ಡಬಲ್ ಬೈಂಡ್ ಕಮ್ಯುನಿಕೇಷನ್. ಈ ಪುಟ್ಟ ಮಕ್ಕಳು ಊಟ ಮಾಡೋದಕ್ಕೆ ಕೇಳಲ್ಲ, ಹಾಲು ಕುಡಿಯೋದಕ್ಕೆ ಕೇಳಲ್ಲ ಅಂದರೆ ಯಾವ ಟೆಕ್ನಿಕ್ನ ಯೂಸ್ ಮಾಡಿ ನೀವು ಕೊಡ್ಬೋದು ಅಂತೇಳಿ ನಾನೊಂದು ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಈ ವಿಡಿಯೋ ನೋಡಾದ ನಂತರ ನೀವು ಆ ಲಿಂಕ್ನ ಗೋತ್ರು ಮಾಡಿ, ಸೊ ನಿಮಗೆ ಅರ್ಥ ಆಗುತ್ತೆ. ಮೂರನೇ ರೀಸನ್, ಮೇ ಬಿ ನೀವು ಹಾಲು ಬಿಸಿ ಬಿಸಿ ಹಾಲನ್ನ, ಅಂದರೆ ಬಿಸಿ ಅಂತ ಹೇಳಿದ್ರೆ ಸ್ವಲ್ಪ ಉಗುರು ಬೆಚ್ಚ ಇರೋ ಹಾಲನ್ನ ತೊಗೊಂಡೋಗಿ ಕೊಡ್ತಾ ಇರ್ಬೋದು. ಮೇ ಬಿ ಮಗು ಅದನ್ನು ಇಷ್ಟಪಡ್ತಾ ಇಲ್ಲ ಅಂತ ಕಾಣುತ್ತೆ. ಅಂದರೆ ಟೆಂಪರೇಚರ್ ಆಫ್ ದ ಮಿಲ್ಕ್, ಮಗುವಿಗೆ ತಣ್ಣಗಿರೋ ಹಾಲು ಇಷ್ಟ ಅಂತ ಕಾಣುತ್ತೆ. ಅಥವಾ ಕೆಲವೊಂದು ಮಕ್ಕಳಿಗೆ ತಣ್ಣಗಿರೋದು ಇಷ್ಟ ಇಲ್ಲ, ಬಿಸಿ ಅಂದರೆ ವಾಮ್ ಸ್ವಲ್ಪ ಬೆಚ್ಚಗಿರೋ ಹಾಲು ಇಷ್ಟ. ಸೊ ನಿಮ್ಮ ಮಗು ಯಾವ ಥರ ಹಾಲನ್ನ ಇಷ್ಟಪಡುತ್ತೆ ಅಂತ ನೋಡಿ ಅದ್ರ ಪ್ರಕಾರ ಕೊಡಿ ಅಂತೆ. ನಾಲ್ಕನೇ ರೀಸನ್, ಮೇ ಬಿ ಡಿಸ್ಟ್ರಕ್ಷನ್ ಇರ್ಬೋದು. ಅಂದರೆ ನಿಮ್ಮ ಮಗು ಈ ಒಂದು ಹಾಲು ಕುಡಿಯೋ ಮೂಡ್ನಲ್ಲಿ ಇಲ್ಲ, ತುಂಬ ಬ್ಯುಸಿಯಾಗಿ ಮೊಬೈಲ್ನಲ್ಲಿ ಇರ್ಬೋದು, ಮೊಬೈಲ್ ನೋಡ್ತಾ ಇರ್ಬೋದು, ಇಲ್ಲ ಟಿ ವಿ ನೋಡ್ತಾ ಇರ್ಬೋದು, ಅಥವಾ ಏನೋ ಒಂದು ಪಿಕ್ಚರ್ಗಳನ್ನ ಪುಸ್ತಕದಲ್ಲಿರೋ ಪಿಕ್ಚರ್ನ ನೋಡ್ತಾ ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ಬೋದು. ಅಂದರೆ ಅವನ ಮೂಡು ಆ ಕುಡಿಯೋ ಕಡೆ ಇಲ್ಲ, ಈ ಮೈಂಡ್ ಡಿಸ್ಟ್ರಾಕ್ಷನ್ ಆಗಿದೆ. ಸೊ ಅಂಥ ಡಿಸ್ಟ್ರಾಕ್ಷನ್ ಸಮಯದಲ್ಲಿ ನೀವು ಹೋಗಿ ಹಾಲು ಕೊಡಿ ಅಂತ ಹೋಗಿ ಕೊಟ್ಟರೆ ಮಗು ಖಂಡಿತವಾಗಿ ಕುಡಿಯೋದಿಲ್ಲ. ಸೊ ಇದು ನಿಮ್ಮದೇ ತಪ್ಪಾಗುತ್ತೆ. ಸೊ ಮಗುವಿನ ಮೂಡನ್ನು ನೋಡಿ ಅದ್ರ ಪ್ರಕಾರ ಆ ಸಂದರ್ಭದಲ್ಲಿ ಮಗುವಿಗೆ ತಗೊಂಡು ಹೋಗ್ಕೊಡಿ. ಇದೊಂದು ರೀಸನ್. ಇನ್ನೊಂದು ರೀಸನ್, ಮೇ ಬಿ ನೀವು ಮಗುವಿಗೆ ಆಕಳ ಹಾಲು ಕೊಡೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀರಾ? ಮಗುವಿಗೆ 1 ವರ್ಷ ಆದ ನಂತರ. ಸೊ 1 ವರ್ಷಕ್ಕಿಂತ ಮುಂಚೆ ಮಗು ಏನು ಮಾಡಿರುತ್ತೆ, ಆ ಒಂದು ಬಾಟಲ್ನಲ್ಲಿ ಕುಡಿತಾ ಇರುತ್ತೆ. ಸೊ ಸಡನ್ನಾಗಿ ಆ ಬಾಟಲ್ನಿಂದ ಲೋಟಕ್ಕೆ ಶಿಫ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬಟ್ ಸ್ಲೋಲಿಯಾಗಿ ಮಗು ಖಂಡಿತವಾಗಿ ಹಾಲು ಕುಡಿಯೋದನ್ನು ಕಲಿಯುತ್ತೆ, ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ.
ಎಲ್ಲಕ್ಕಿಂತ ದೊಡ್ಡ ರೀಸನ್ ಏನು ಅಂತ ಅಂದರೆ, ಈಗ ನಿಮ್ಮ ಮಗು ಹಾಲು ಕುಡಿದು 15 ನಿಮಿಷನೋ 20 ಅರ್ಧ ಗಂಟೆ ಅಥವಾ 1 ಗಂಟೆ ಆದ ನಂತರ ಹೊಟ್ಟೆ ನೋವು ಅಂತ ಹೇಳೋದು, ಇದು ಪ್ರತಿ ಸಾರಿ ಹೇಳ್ತಾ ಇದ್ದಾರೆ ಮೊದಲು ಅಥವಾ ಅನ್ನೋದಕ್ಕೆ ಹಲವಾರು ಸಲ ಹೇಳಿದರೆ ಹೊಟ್ಟೆ ನೋವು ಅಂದರೆ ಮಗುವಿಗೆ ತುಂಬ ಬ್ಲೋಟಿಂಗ್ ಆಗೋದು, ಸೌಂಡ್ ಬಂದಂಗೆ ಹೊಟ್ಟೆ ಉಬ್ಬರವಾಗೋದು, ಎಕ್ಸಸಿವ್ ಗ್ಯಾಸ್, ವಾಂತಿ ಮಾಡೋದು, ಅಥವಾ ಮಗು ಟಾಯ್ಲೆಟಿಗೆ ಓಡೋಗೋದು, ಲೂಸ್ ಸ್ಟೂಲ್ ಆಗೋದು, ಬೇದಿ ಆಗ್ತಾ ಇದ್ದರೆ ಇದ್ರೂ ಅರ್ಥ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮಗು ಹೇಳೋದಿಲ್ಲ. ಮಗುವಿನ ಈ ಹಾವ ಭಾವ ಬಿಹೇವಿಯರ್ ನೋಡಿ ನಿಮಗೆ ಗೊತ್ತಾಗಬೇಕು ಮಗುವಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ ಹೇಳ್ಕೊಂಡು. ಅಂದರೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಅನ್ನೋವಂಥ ಒಂದು ಶುಗರ್ ಇದೆ, ಮಿಲ್ಕ್ ಶುಗರ್ ಅಂತ ಹೇಳ್ತೀವಿ ಅಥವಾ ಶುಗರ್ ಮಿಲ್ಕ್ ಅಂತ ಹೇಳ್ತೀವಿ. ಅದಕ್ಕೆ ಹಾಲಿನಲ್ಲೇ ಇರುವಂತಹ ಸಕ್ಕರೆ ಅದು ಡೈಜೆಷನ್ ಆಗ್ತಾ ಇಲ್ಲ, ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮಗುವಿಗಿಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಅದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅದು ತಗೊಂಡಿದೆ, ಹಾಲು ತಗೊಂಡಿದ್ದೆ. ಸೊ ಅರ್ಧ ಗಂಟೆಯ ನಂತರ ಮಗುವಿಗೆ ಫುಲ್ ಸ್ಟಮಕ್ ಡಿಸ್ಕಂಫರ್ಟ್ ಆಗುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಮಗುವಿಗೆ ಹಾಲು ಕೊಡೋ ಪ್ರಯತ್ನವನ್ನು ಮಾಡಬೇಡಿ. ಸೊ ಇದು ಒಂದು. ಇದ್ರ ಜೊತೆಗೆ ಇನ್ನೊಂದು, ಮಗು ಹಾಲು ಕುಡಿದು ಸ್ವಲ್ಪ ಹೊತ್ತಿನ ನಂತರ ಮಗುವಿಗೆ ಲೂಸ್ ಸ್ಟೂಲ್ ಆಗೋದು, ವಾಂತಿ ಆಗೋದು, ಸ್ಟಮಕ್ ಡಿಸ್ಕಂಫರ್ಟ್, ಗ್ಯಾಸ್ ಫಾರ್ಮ್ ಆಗೋದಿರ್ಬೋದು, ಬ್ಲೋಟಿಂಗ್, ಅದೆಲ್ಲದ್ರ ಜೊತೆಗೆ ಇದು ಚರ್ಮ ಅಂದರೆ ಸ್ಕಿನ್ ಇಚ್ಚಿಂಗ್ ಸ್ಟಾರ್ಟ್ ಆಗೋದು, ಈ ಚರ್ಮದ ಮೇಲೆ ಕೆಂಪು ಕೆಂಪು ಬಣ್ಣ ಬರೋದು ಅಂದರೆ ಡಿಸ್ಕಲರೈಸೇಷನ್, ಅದು ಇಟ್ ಇಂಡಿಕೇಟ್ಸ್ ಅಂದರೆ ನಿಮ್ಮ ಮಗುವಿಗೆ ಹಾಲಿನ ಎಲರ್ಜಿ ಇದೆ ಅಂತ ತಿಳ್ಕೊಂಡು. ಅಂದರೆ ಹಾಲಿನಲ್ಲಿ 2 ತರಹದ ಪ್ರೋಟೀನ್ ಇದೆ. ಸೊ ಆ ಮಿಲ್ಕ್ ಪ್ರೋಟೀನ್ ಎಲರ್ಜಿ ಇದೆ ಅಂತ ಹೇಳ್ಕೊಂಡು. ಸೊ ಈ 2 ಸಂದರ್ಭದಲ್ಲಿ ಒನ್ ಇಸ್ ಅ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಮತ್ತು ಎರಡನೇದು ಮಿಲ್ಕ್ ಎಲರ್ಜಿ ಇದ್ದಾಗ ಯಾವುದೇ ಕಾರಣಕ್ಕೂ ನೀವು ಹಾಲನ್ನು ಕೊಡಬಾರ್ದು. ಹಾಲು ಮಾತ್ರವಲ್ಲ, ಹಾಲಿನಿಂದ ತಯಾರಿಸಿದಂಥ ಯಾವುದೇ ಪ್ರಾಡಕ್ಟ್ ಕೂಡ ನೀವು ಕೊಡಬಾರ್ದು. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ, ಡೈರೆಕ್ಟ್ ಹಾಲನ್ನ ಕುಡಿದಾಗ ಮಾತ್ರ ಎಲರ್ಜಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಆದರೆ ಹಾಲಿನಿಂದ ತಯಾರಿಸಿದಂಥ ಪ್ರಾಡಕ್ಟ್ನ ಕೊಟ್ಟರೆ ಏನೂ ಆಗೋದಿಲ್ಲ. ಅದನ್ನು ನೀವು ನೋಡಬೇಕು. ಮಗುವಿಗೆ ಏನೂ ಆಗೋದಿಲ್ಲ ಅಂದರೆ ಮಾತ್ರ ಕೊಡಿ, ಇಲ್ಲ ಅಂದರೆ ಕಂಪ್ಲೀಟ್ ನೀವು ಬಂದ್ ಮಾಡಬೇಕು. ಹಾಲಿನಿಂದ ತಯಾರಿಸಿದ ಯಾವುದೇ ರೀತಿಯ ಪದಾರ್ಥವನ್ನು ಕೊಡಲಿಕ್ಕಿಲ್ಲ. ಅದು ಮೊಸರಾಗಿರ್ಬೋದು, ಚೀಸ್ ಆಗಿರ್ಬೋದು, ಬೆಣ್ಣೆ, ತುಪ್ಪ ಮತ್ತು ಎಂಥದ್ದು ಪನ್ನೀರ್ ಅಂತ ಹೇಳ್ತೀವಲ್ಲ, ಅದನ್ನು ಮಗುವಿಗೆ ಕೊಡೋ ಹಾಗಿಲ್ಲ. ಅದರ ಬದಲು ಓಕೆ, ಹಾಗಾದರೆ ಏನು ಕೊಡೋದು ಮಗುವಿಗೆ? ಕ್ಯಾಲ್ಶಿಯಂ ರಿಚ್ ತರಕಾರಿಗಳು, ಹಸಿರು ತರಕಾರಿಗಳು, ಬೇರೆ ಎಲ್ಲ ರೀತಿಯ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ಕೊಡಿ. ಸೊ ಇದರಿಂದ ಮಗುವಿಗೆ ದೇಹಕ್ಕೆ ಬೇಕಾದಂಥ ಕ್ಯಾಲ್ಶಿಯಂಗಳು ಸಮ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇದೆಲ್ಲದರ ಜೊತೆಗೆ ಬೇರೆ ಥರದಲ್ಲೂ ನೀವು ಪ್ರಯತ್ನ ಪಡ್ಬೋದು. ಅಂದರೆ ನೀವು ಏನೇ ಮಾಡಿದ್ರೂ ಮಗುವಿಗೆ ಎಲರ್ಜಿನೂ ಇಲ್ಲ ಅಥವಾ ಬೇರೆ ಯಾವುದೇ ಇಂಟಾಲರೆನ್ಸ್ ಇಲ್ಲ, ಆದರೂ ಮಗು ಹಾಲು ಕುಡಿಯೋದಕ್ಕೆ ಕೇಳಲ್ಲ, ತುಂಬ ಅಳುತ್ತೆ, ಫೋರ್ಸ್ಫುಲ್ಲಾಗಿ ಕೊಡಬೇಕು. ಫೋರ್ಸ್ಫುಲ್ಲಾಗಿ ಕೊಡೋದಕ್ಕೆ ಟ್ರೈ ಮಾಡಬೇಡಿ. ಅದ್ರ ಬದಲು ಹಾಲಿನಿಂದ ತಯಾರಿಸಿದಂಥ ಪಾಯಸ ಇರ್ಬೋದು, ಓಟ್ ಮೀಲ್ ಅಂದರೆ ಓಟ್ಸ್ ಸಿಗುತ್ತೆ, ಆ ಓಟ್ಸನ್ನ ಹಾಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಅದಕ್ಕೆ ಬೆಲ್ಲದ ಪೀಸ್ ಸಣ್ಣದು ಹಾಕಿದಾಗ ಅದು ತುಂಬ ಟೇಸ್ಟ್ ಬರುತ್ತೆ. ಸೊ ಈ ಥರ ಹಾಲಿನಿಂದ ತಯಾರಿಸಿದಂಥ ಬೇರೆ ಸಿಹಿ ಪದಾರ್ಥಗಳನ್ನ ಕೊಡಿ, ಆಗ ಅಲ್ಲಿ ಮಗುವಿನ ದೇಹಕ್ಕೆ ಹಾಲು ಹೋಗುತ್ತೆ. ಇದು ಒಂದು ರೀತಿ. ಇದೆಲ್ಲದ್ರ ಜೊತೆಗೆ ಇನ್ನೊಂದು ರೀತಿ ಏನು ಅಂದರೆ, ಅಪ್ಪ ಅಮ್ಮ ನೀವು ಮಗುವಿನ ಜೊತೆ ಹಾಲು ಕುಡಿಬೇಕಾದ್ರೆ ಒಂದು ಗೇಮ್ ಥರ ನೋಡು, ಈಗ ಈ ಹಾಲನ್ನು ಯಾರು ಬೇಗ ಕುಡಿತಾರೆ, ಯಾರು ತುಂಬ ಕುಡಿತಾರೆ ನೋಡೋಣ ಅಂತ ಹೇಳ್ಕೊಂಡು ಮಗುವಿನ ಜೊತೆ ಗೇಮಿಗೆ ಇಳಿಯೋದು, ಆಟ ಆಡೋದಕ್ಕೆ. ನೀವು ಯಾವಾಗಲೂ ಸೋಲ್ತಾ ಇರಬೇಕು, ಮಗುವನ್ನು ಗೆಲ್ಲೋದಿಗೆ ಬಿಡಬೇಕು. ಸೊ ಆಗ ಮಗು ಯಾವಾಗಲೂ ಗೆಲ್ಲೋದಕ್ಕೋಸ್ಕರ ಹಾಲನ್ನು ಬೇಗ ಕುಡದೆ ಹೇಳ್ತಾನೆ. ಬೇಗ ಕುಡದೆ ಇದ್ದಾಗ ಮಗುವಿಗೆ ಬೇಷ್ ಅಂತೇಳಿ ಬೆನ್ನು ತಟ್ಟಬೇಕು. ಇವತ್ತು ನೀನು ಗೆದ್ದಿದ್ಯಾ, ನಾಳೆ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಕೊಂಡು. ಸೊ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಮಗುವಿನ ಜೊತೆ ಕ್ರಿಯೇಟಿವ್ ವೇನಲ್ಲಿ ನೀವು ಇನ್ವಾಲ್ವ್ ಆದಾಗ ಖಂಡಿತವಾಗಿ ಮಗು ಹಾಲನ್ನು ಕುಡಿಯುತ್ತೆ. ಆ ಒಂದು 2 ಕಾರಣ ನಾನು ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಮಾತ್ರ ನೀವು ಹಾಲು ಕೊಡಬಾರ್ದು. ಪ್ಲಸ್ ಇದು ನಿಮ್ಮ ಕರ್ತವ್ಯ. ನೀವು ಮಕ್ಕಳ ಡಾಕ್ಟರ್ ಅಂದರೆ ಪೀಡಿಯಾಟ್ರಿಷಿಯನ್ನ ಹೋಗಿ ಕಾಣಬೇಕು. ಅವರನ್ನು ಕೇಳಿ ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಅಂಥ ಸಂದರ್ಭದಲ್ಲಿ ಅವರು ಮಗುವಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಥವಾ ಏನಾದರೂ ಇದೆ, ಆ ಕ್ಯಾಲ್ಶಿಯಂ ಸಿರಪ್ ಕೂಡ ಕೊಡ್ಬೋದು. ಸೊ ಅವ್ರು ಹೇಳಿದಾಗೆ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ ಅಂತೆ. ಸೊ ಈ ಎಲ್ಲ ರೀತಿಯಲ್ಲಿ ನಿಮ್ಮ ಮಗು ಹಾಲು ಕುಡಿಯೋ ಥರ ಮಾಡ್ಬೋದು. ಸೊ ಮಗುವಿನ ಒಂದು ಮನಸ್ಸು ಹಾಗೂ ದೇಹದ ಬೆಳವಣಿಗೆಯಲ್ಲಿ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ನೀವು ಮಗುವಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.